ನಮಸ್ಕಾರ ಸ್ನೇಹಿತರೆ ಎಒ ಎಒ ಎಕ್ಸಾಮ್ಸ್ಗೆ ಅಗ್ರಿಕಲ್ಚರ್ ಏನು ಸ್ಪೆಸಿಫಿಕ್ ಪೇಪರ್ MCQ ಸರಣಿ ಮಾಡ್ತಾ ಇದೀವಿ. ಇದು 4ನೇ ವಿಡಿಯೋ ನೋಡಿ. ನಾವು ಮಾಡಿರತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ಗಳು, ಕರೆಂಟ್ ಅಫೇರ್ಸ್ಗಳು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ಗಳು ನೋಡಿಲ್ಲ ಅಂದ್ರೆ ನೋಡಿ, ಎಲ್ಲ ಲಿಂಕ್ ಅಲ್ಲಿ ಕೊಡ್ತೇನೆ ನೋಡಿ. ಬೇಕಾದ್ರೆ ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ ಅಂದ್ರೆ ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಾನು ನಿಮ್ಗೆ ಹೇಳಿದ್ದೆ ಸ್ನೇಹಿತರ ಪ್ರೀವಿಯಸ್ ವಿಡಿಯೋದಲ್ಲಿ, ಈ ಒಂದು ಎಕಾನಮಿಕ್ ಸರ್ವೆ ಇಲ್ಲಿ ನಮಗೆ ಕೇಳಿರ್ತಾನೆ ಬಜೆಟ್ ಇಂಥದ್ದೆಲ್ಲ ಓದ್ಕೋಬೇಕಾಗತ್ತೆ ಅಂತ. ಆ ತರ ಕ್ವಶನ್ಸ್ ತಂದಿದ್ದೇನೆ ಇವಾಗ. ಇದು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ ನೋಡಿ. ಸಮೀಕ್ಷೆ ಅಂದ್ರೆ ಆರ್ಥಿಕ ಸಮೀಕ್ಷೆಯ ಪ್ರಕಾರ 2024-25 ಒಟ್ಟು ಆಹಾರ ಧಾನ್ಯ ಉತ್ಪಾದನೆ ಎಷ್ಟು? ಟೋಟಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ 2024-25 ಆಸ್ ಪರ್ ದ ಸರ್ವೆ. ಓಕೆ, ಎಷ್ಟಿದೆ ಹೇಳ್ತೀರಾ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕನಾಮಿಕ್ ಸರ್ವೆಲಿ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಇದೆಯಲ್ಲ, ಏನ್ ಕೇಳಿದಾನೆ ಅದನ್ನ ದಯವಿಟ್ಟು ನೋಡ್ಕೊಳ್ಳಿ. ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು. ಸೊ ರೈಟ್ ಆನ್ಸರ್ ನೋಡಿ, ಇದು ಮೆಟ್ರಿಕ್ ಟನ್, ಲ್ಯಾಕ್ ಮೆಟ್ರಿಕ್ ಟನ್ ಅಂತ ಕೊಡ್ತಾನೆ ಅಥವಾ ಮಿಲಿಯನ್ ಟನ್ ಅಂತ ಕೊಡ್ತಾನೆ. ಅಂದ್ರೆ 330 ಪಾಯಿಂಟ್ ಅಂತಿದೆ. ಇದು 3577.3 ಲಕ್ಷ ಮೆಟ್ರಿಕ್ ಟನ್ ಅಂತ. ಓಕೆ, ಸೊ ಈ ತರ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ತರ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ರೆ LMT ಅಂತ ಕೊಟ್ಟರೆ, ಚಿಕ್ಕ ಸಂಖ್ಯೆ MT ಅಂತ ಕೊಡ್ತಾನೆ. ಸೊ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಬಿ. ಆಪ್ಷನ್ ಬಿ. ಸೊ ಅದನ್ನ ನಾವು ಇದನ್ನ ಹಿಂಗೂ ಬರೀಬಹುದು, 357.73 ಮಿಲಿಯನ್ ಟನ್ ಅಂತ ಕೂಡ ಬರೀಬಹುದು. ಓಕೆ, ಸೊ ಲಾಸ್ಟ್ ಇಯರ್ಗಿಂತ 254.3 ಲ್ಯಾಕ್ ಮೆಟ್ರಿಕ್ ಟನ್ ಅಷ್ಟು ನಮಗೆ ಜಾಸ್ತಿ ಉತ್ಪಾದನೆ ಆಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದು ಎಕನಾಮಿಕ್ ಸರ್ವೆ ಅಲ್ಲಿ ಕೊಟ್ಟು ನಾನು ತೋರಿಸ್ತೇನೆ, ಸ್ಲೈಡ್ ತೋರಿಸ್ತೇನೆ. ಫಸ್ಟ್ ಇನ್ನೊಂದು ಕ್ವಶನ್ ಕವರ್ ಮಾಡ್ಬೋಣ, ಯಾಕಂದ್ರೆ ನಿಮ್ಗೆ ಹಾರ್ಟಿಕಲ್ಚರ್ ಕೂಡ ಇದೆ. ಸೊ ಈ ಆರ್ಥಿಕ ಸಮೀಕ್ಷೆ ಏನು ಹೇಗಿದೆ 25-26ರಲ್ಲಿ ಅವ್ನು ಇನ್ಫಾರ್ಮೇಶನ್ ಕೊಟ್ಟಿರೋದು 24-25 ಒಂದು ಪ್ರೊಡಕ್ಷನ್ ಬಗ್ಗೆ. ಓಕೆ, ಈ ತೋಟಗಾರಿಕಾ ಉತ್ಪಾದನೆ ಎಷ್ಟು ಅಂತ, ಎಷ್ಟಿದೆ ತೋಟಗಾರಿಕೆ? ದಿಸ್ ಇಸ್ ದ ಹೈಯೆಸ್ಟ್. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಇದನ್ನ 3 ಪಾಯಿಂಟ್ ಮಾಡಿ ಒಂದು ದೊಡ್ಡ ಕ್ವಶನ್ ಕೇಳಬಹುದು. ಒಂದು ಓವರಾಲ್ ಅಗ್ರಿಕಲ್ಚರ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಬಗ್ಗೆ ಕೇಳಬಹುದು, ಇನ್ನೊಂದು ಪಾಯಿಂಟ್ ನಿಮಗೆ ಹಾರ್ಟಿಕಲ್ಚರ್ ಕೊಡಬಹುದು, ಇನ್ನೊಂದು ಪಾಯಿಂಟ್ ನಿಮಗೆ ಏನ್ ಕೇಳಬಹುದು ಆಪ್ಷನ್ ಬಿ 362.0. ಇನ್ನೊಂದು ಏನ್ ಕೇಳಬಹುದು, ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಮೋರ್ ದೆನ್ ಫುಡ್ ಗ್ರೇನ್ ಪ್ರೊಡಕ್ಷನ್. ಅದು ಗೊತ್ತಿರಬೇಕು, ಯಾಕಂದ್ರೆ ಫುಡ್ ಗ್ರೇನ್ ಪ್ರೊಡಕ್ಷನ್ ಎಷ್ಟು ಸರ್? 357.73, ಇದು 362. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಐ ವಿಲ್ ಶೋ ಯು ನೋಡಿ. ದಿಸ್ ಇಸ್ ದ ಎಕನಾಮಿಕ್ ಸರ್ವೆ. ನಾವು ಮಾಡಿದೀವಿ, ವಿಡಿಯೋ ಮಾಡಿದೀವಿ, PDF ಇದೆ, ನೋಡ್ಕೊಳ್ಬೇಕಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೇಳಿದೀವಿ ಕೂಡ ಹಿಂದಿನ ವರ್ಷಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ. ಮತ್ತು ಇದರಲ್ಲಿ ತೋಟಗಾರಿಕಾ ಉತ್ಪಾದನೆ ಇದೆಯಲ್ಲ, ದಟ್ ಈಸ್ ಮಿಲಿಯನ್ ಟನ್, ಅಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಫುಡ್ ಗ್ರೇನ್ಸ್ ಗಿಂತ ಜಾಸ್ತಿ ಇದೆ. ಸೊ ಇದು ಗೊತ್ತಿರಬೇಕು ನಿಮಗೆ. ಮತ್ತೆ ಕಳೆದ ದಶಕದಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಎಷ್ಟು% ಜಾಸ್ತಿ ಆಗಿದೆ. ಓಕೆ, ಲೈವ್ ಸ್ಟಾಕ್ಸ್ಗೂ ಮತ್ತೆ ಫಿಶರೀಸ್ಗೂ ಇದು ಗೊತ್ತಿರಬೇಕು. ಮೀನುಗಾರಿಕೆ ಮತ್ತೆ ಜಾನುವಾರು ಅಂತ ಕರಿತೀವಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸರ್. ಇತ್ತೀಚಿನ ಆಹಾರ ಧಾನ್ಯ ಮುಂಗಡ ಅಂದಾಜಿನ ಪ್ರಕಾರ, ಅಂದ್ರೆ ಅಡ್ವಾನ್ಸ್ ಎಸ್ಟಿಮೇಟ್ ಆಫ್ ರೀಸೆಂಟ್ ಫುಡ್ ಗ್ರೇನ್ಸ್ ಆಫ್ ಪಲ್ಸಸ್ ಬಗ್ಗೆ ಕೇಳ್ತಾ, ದ್ವಿದಳ ಧಾನ್ಯಗಳ ಬಗ್ಗೆ, ಪಲ್ಸಸ್ ಬಗ್ಗೆ. ಓಕೆ, 2025-26 24 ಕೊಡ್ತೀನಿ. ಒಂದ್ಸಲ ಎಕ್ಸಾಮ್ ಅಲ್ಲಿ 2 ವರ್ಷದಿಂದ ಕೇಳ್ತಾನೆ. 25-26 ಎಷ್ಟಿದೆ ಹೇಳಿ ಅವನು. ಆಸ್ ಪರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರಕಾರ ನೋಡಿ, ಈ ರೀಸೆಂಟ್ ಆ ವರ್ಷದಲ್ಲಿ ನೀವು ಓದ್ತಾ ಇದ್ರೆ, ಆ ವರ್ಷ ಆದ್ರೂ ಹೋದ ವರ್ಷದ ನೀವು ಎಸ್ಟಿಮೇಟ್ಸ್ ಗಳನ್ನ ನೋಡಬೇಕು. ಫುಡ್ ಗ್ರೈನ್, ಓಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಳೆಲ್ಲ ವೆಬ್ಸೈಟ್ ಗಳು ಸಿಗುತ್ತೆ ನಿಮಗೆ. 26.6 ಮಿಲಿಯನ್ ಟನ್. ಓಕೆ, ಸೊ ಐ ವಿಲ್ ಶೋ ಯು 26.4. ಅದರಲ್ಲಿ ಗ್ರಾಮ್ ಚನ್ನಾ ದಾಲ್ ಅಂತ ಏನ್ ಕಡಲೆಬೇಳೆ ಅಲ್ವಾ ಚನ್ನಾ ಅಂದ್ರೆ, ಅದು ನಿಮಗೆ 11.79 ಮಿಲಿಯನ್ ಟನ್. ಮೆಟ್ರಿಕ್ ಟನ್ ಲ್ಯಾಕ್ ಮೆಟ್ರಿಕ್ ಟನ್ ಅಂತ ಕರಿತೀವಿ. ಹಂಗಾರೆ ತೊಗರಿ ಬೇಳೆ, ಓಕೆ, ಮತ್ತೆ ಹೆಸರು ಬೇಳೆ ಇದನ್ನೆಲ್ಲ ಕೊಟ್ಟಿದ್ದೀನಿ ಇಲ್ಲಿ. ಹಾಗೆ 24-25 ಕೇಳಿದ್ರೆ 25.68 ಮಿಲಿಯನ್ ಟನ್ಸ್. ಇಲ್ಲಿ 26.4, ಒಂದು ಆಲ್ಮೋಸ್ಟ್ 1 ಮೆಟ್ರಿಕ್ ಟನ್ ಅಷ್ಟು ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಆಗಿದೆ. 25-26 ಇದು 24-25. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ನೋಡಿ. ಇವೆಲ್ಲ ನಾನು ನಿಮಗೆ ಏನ್ ಕವರ್ ಮಾಡ್ತಾ ಇದ್ದೀನಿ, ಎಕನಾಮಿಕ್ ಸರ್ವೆ ಬಗ್ಗೆ ಸಮಥಿಂಗ್ ಕವರ್ ಮಾಡ್ತಾ ಇದ್ದೀನಿ ಅಲ್ವಾ ಸರ್, ಈ ವರ್ಷದ ಎಕನಾಮಿಕ್ ಸರ್ವೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಕ್ವಶನ್ ನೋಡಿ, 2025-26 ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ 2020-24 ಸಾಲಿನ ಕೃಷಿ ಕ್ಷೇತ್ರದ ಸರಾಸರಿ GVA ಎಷ್ಟು? ವೆರಿ ಇಂಪಾರ್ಟೆಂಟ್. 1 ಇಯರ್ ಬೇಕಾದ್ರೂ ಕೇಳ್ಬೋದು ಅವನು, ಬಟ್ ಇಲ್ಲಿ 4 ಇಯರ್ಸ್ದು ನಿಮ್ಗೆ ಎಕನಾಮಿಕ್ ಸರ್ವೆ ಕೊಟ್ಟಿದ್ದಾನೆ. ಬರೀ ನಿಮ್ಗೆ ಅಗ್ರಿಕಲ್ಚರ್ ಒಂದೇ ಕೊಟ್ಟಿಲ್ಲ. ಇಲ್ಲಿ ನಾ ಕೇಳಿರೋದು ಅಗ್ರಿಕಲ್ಚರ್, ಕೃಷಿದ್ ಮಾತ್ರ. ಕೃಷಿದ್ ಎಷ್ಟಿದೆ ಸರ್? 4.
4.7%. ಇದು ಪರ್ಸೆಂಟೇಜ್ಗಳಲ್ಲಿ. ಓಕೆ, ಪರ್ಸೆಂಟೇಜ್ ಇದು. ಓಕೆ, ಪರ್ಸೆಂಟೇಜ್ 4.7 ಆಪ್ಷನ್ 1. ಐ ವಿಲ್ ಶೋ ಯು. ನೋಡಿ, ದಿಸ್ ಇಸ್ ಫುಡ್ ಗ್ರೇನ್ ಪ್ರೊಡಕ್ಷನ್. ನಾನು ಕೊಟ್ಟಿದ್ದೀನಿ ನೋಡಿ, ಈ ವರ್ಷ ಎಷ್ಟು, ಹೋದ ವರ್ಷ, ಆದ್ರೂ ಲಾಸ್ಟ್ ಇಯರ್ ಎಷ್ಟು ಇಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಅಗ್ರಿಕಲ್ಚರ್ ಸೆಕ್ಟರ್ 4.7% ಗ್ರಾಸ್ ವ್ಯಾಲ್ಯೂ ಆಡೆಡ್ ಆಗಿರೋದು ಲಾಸ್ಟ್ 20 ಇಂದ 24 ತನಕ, ಆಲ್ಮೋಸ್ಟ್ 5 ಇಯರ್ಸ್ಗೆ. ಅದರಲ್ಲಿ ಕ್ರಾಪ್ಸ್ ಎಷ್ಟು, 4%. ಲೈವ್ ಸ್ಟಾಕ್ಸ್, ಜಾನುವಾರುಗಳು ಎಷ್ಟು, ಫಿಶಿಂಗ್ ಅಂಡ್ ಅಕ್ವಾಕಲ್ಚರ್ ಎಷ್ಟು ಪರ್ಸೆಂಟ್, ಇನ್ನೂ ಕೇಳಬಹುದು ಲಾಸ್ಟ್ 5 ಇಯರ್ಸ್. ಓಕೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಿಮಗೆ ಸಿಲೆಬಸ್ ಅಲ್ಲಿ ಇದೆ. ಫೈನ್ ಸರ್. ನೆಕ್ಸ್ಟ್ ಬಂದ್ಬಿಡ್ತೇನೆ. ನಮ್ಮ ನಾರ್ಮಲ್ ಒಂದೆರಡು ಇಂಪಾರ್ಟೆಂಟ್ ಈ ತರ ಕ್ವಶನ್ಸ್ ಕೂಡ ಬರ್ಬೋದು. ಅಂದ್ರೆ ಬಡತನ ನಿರ್ಮೂಲನೆ ಮಾಡೋ ಬಗ್ಗೆ ಪ್ರತಿಯೊಬ್ಬರ ಕಣ್ಣಿನಿಂದಲೂ ಕಣ್ಣೀರನ್ನು ಹೊರಸಲು ಯಾರು ಬಯಸಿದ್ದರು, ಯಾರು ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ರು? ಆಕ್ಚುಲಿ ಇದನ್ನು ಹೇಳಿದ್ಯಾರು, ಇದನ್ನ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿದ್ಯಾರು, ಅದು ಗೊತ್ತಿರಬೇಕು. ಈ ಸ್ಟೇಟ್ಮೆಂಟ್ ಅಂದ್ರೆ ಇದು ಆಗ್ಬೇಕು ಅಂದಿದ್ದು ಮಹಾತ್ಮ ಗಾಂಧಿ ಸ್ನೇಹಿತರೆ. ಆಕ್ಚುಲಿ ಸ್ಟೇಟ್ಮೆಂಟ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು. ಏನಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರು? ಮಹಾತ್ಮ ಗಾಂಧಿಯ ಆಂಬಿಷನ್ ಆಗಿತ್ತು, ಗ್ರೇಟೆಸ್ಟ್ ಮ್ಯಾನ್ ಆಫ್ ಅವರ್ ಜನರೇಷನ್ ಹ್ಯಾಸ್ ಬಿನ್ ವೈಪ್ ಎವ್ರಿ ಟಿಯರ್ ಆಫ್ ಎವ್ರಿ ಐ ಅಂತ. ಅಂದ್ರೆ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಹಿಂಗ್ ಹೇಳ್ತಾ ಇದ್ರು, ಹಿಂಗ್ ಅನ್ಕೊಂಡಿದ್ರು ಅಂತಕ್ಕಂಥದ್ದು. ಅಂದ್ರೆ ಈ ಕೋಟ್ ಫೇಮಸ್ಲಿ ಅಸೋಸಿಯೇಟೆಡ್ ವಿತ್ ಮಹಾತ್ಮ ಗಾಂಧೀಜಿ. ಓಕೆ, ಅವರ ವಿಷನ್ ಆಗಿತ್ತು, ಪೂರೆಸ್ಟ್ ಆಫ್ ದ ಪೂರ್ ಪೀಪಲ್ ಹೊರಗಡೆ ಬರಬೇಕು, ಗ್ರಾಮೀಣಾಭಿವೃದ್ಧಿ. ಓಕೆ, ರೂರಲ್ ಡೆವಲಪ್ಮೆಂಟ್ ಅವ್ರದ್ದು ಪ್ರಮುಖವಾಗಿತ್ತು. ರೂರಲ್ ಡೆವಲಪ್ಮೆಂಟ್ ಅವರೇನು, ಕೃಷಿ ನಮ್ಮ ಬೆನ್ನೆಲುಬು ಅಂತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಗ್ರಾಮಗಳು ನಾಶವಾದ್ರೆ ಭಾರತ ನಾಶವಾಗ್ತದೆ ಅಂತ ಹೇಳಿದವರು ಯಾರು? ಎಗೇನ್ ಗ್ರಾಮ ಅಂದ ತಕ್ಷಣ ನಿಮ್ಗೆ ಏನ್ ಬರ್ಬೇಕು ಸರ್? ಮಹಾತ್ಮ ಗಾಂಧಿ. ಓಕೆ, ಒಂದೆರಡು ಸಿಂಪಲ್ ಕ್ವಶನ್ ಕೇಳಿದ್ದೆ. ನೆಕ್ಸ್ಟ್ ಬಂದ್ಬಿಡ್ತೀನಿ, ನಾವು ಗ್ರೇಟ್ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ಸು ಎಲ್ಲಾನು ಕೂಡ ಕವರ್ ಮಾಡೋಣ. ನೋಡಿ, ಸರ್ಕಾರ 2% ಬಡ್ಡಿ ಸಬ್ಸಿಡಿ ಕೊಡುತ್ತೆ, KCC ಕಾರ್ಡ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತೀವಿ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಇದನ್ನ ರೆಫರ್ ಮಾಡಿ, ಯಾವುದು ಸ್ಕೀಮ್ಸ್ಗಳು ಅಲ್ಲಿ ಡೀಟೇಲ್ ಆಗಿ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ತುಂಬಾ KCC ಬಗ್ಗೆ ಮಾತಾಡಕ್ ಹೋಗಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನ್ ಕೊಡ್ತಾರೆ? ಅವರ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ, ಓಕೆ, ಏನಾದ್ರು ಬಿತ್ತನೆ ಬೀಜ ಬೇಕು ಅಥವಾ ಕೊಯ್ಲು ನಂತರ ಅವರ ಒಂದು ಏನಾದ್ರು ಮ್ಯಾನೇಜ್ಮೆಂಟ್ಗೆ ದುಡ್ಡು ಬೇಕು, ಈ ತರ ಸಣ್ಣ ಪುಟ್ಟದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಏನ್ ಕೇಳಿದ್ರೆ 2% ಬಡ್ಡಿ ಸಬ್ಸಿಡಿ ನೋಡುವ KCC ಬಡ್ಡಿ ದರ ಎಷ್ಟು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಷ್ಟು ಬಡ್ಡಿಯಲ್ಲಿ ಕೊಡ್ತಾರೆ ಅವರು ದುಡ್ಡು ತಗೊಂಡ್ರೆ ಅಂತ? ಎಷ್ಟು ಸರ್? 9%. ಬಟ್ ಇದಕ್ಕೆ 2% ಸಬ್ಸಿಡಿ, ಇಂಟ್ರೆಸ್ಟ್ ಸಬ್ಸಿಡಿ ಮಾಡ್ತಾರೆ, ಅಂದ್ರೆ 7%. ಅದು ಎಷ್ಟು ತನಕ? 3 ವರ್ಷ, ಅಂದ್ರೆ 3 ಲಕ್ಷ ವಾರ್ಷಿಕವಾಗಿ 7% ಬಡ್ಡಿಯೊಂದಿಗೆ 3 ಲಕ್ಷದವರೆಗೆ ಅವ್ರು ಕೊಡ್ತಕ್ಕಂಥದ್ದು. ಸೊ 2% ಅಲ್ಲಿ ಸಬ್ಸಿಡಿ. ಸೊ 2% ಸಬ್ಸಿಡಿ ಕೇಳಿದ್ರೆ 7%. ಆಕ್ಚುಲಿ ಇನ್ನೂ 3% ಸಬ್ಸಿಡಿ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅವರು ನಿಮ್ಗೆ ಅಂದ್ರೆ, ಪ್ರಾಂಪ್ಟ್ ಪೇಮೆಂಟ್, ನೀವು ಕರೆಕ್ಟ್ ಆಗಿ ಆ ಲೋನ್ಗಳನ್ನ ಅದೇ ಟೈಮ್ ಒಳಗೆ ನೀವು ತೀರ್ಸಿದ್ರೆ ನಿಮ್ಗೆ ಇನ್ನೂ 3% ಇಂಟ್ರೆಸ್ಟ್ ನಿಮ್ಗೆ ಇನ್ಸೆಂಟಿವ್ ಕೊಡ್ತಾರೆ. ಹಂಗಾರೆ ಓವರ್ ಆಲ್ ನೋಡೋದಾದ್ರೆ 9ರಲ್ಲಿ 2 + 3 ಕಳೆದ್ರೆ ನಿಮ್ಗೆ 4% ಪರ್ ಆನಮ್ ಆಗೋದು. ಆಕ್ಚುಲಿ ಹೇಳ್ಬೇಕಂದ್ರೆ, ಓಕೆ, ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ ನೀವು. ಇಲ್ಲಿ 2% ಬಡ್ಡಿ ಸಬ್ಸಿಡಿ ಕೊಟ್ರೆ ಉಳಿದೋದು 7%. ಎಷ್ಟು? 3 ಲಕ್ಷದವರೆಗೆ ಮಾತ್ರ. ಓಕೆ, ಅದು ಗೊತ್ತಿರ್ಬೇಕು. ಇಲ್ಲಿ 2 ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಒಂದು, ನಿಮ್ಗೆ ಈಗ 2000 ಈ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ, ಬಟ್ ಬಡ್ಡಿ ಸಬ್ಸಿಡಿ ನಿಮಗೆ ಏನಿದೆ ಅದು 3 ಲಕ್ಷ ತನಕನೇ. 2025-26 ಬಜೆಟ್ ಅಲ್ಲಿ ಸ್ನೇಹಿತರೆ 5 ಲಕ್ಷ ತನಕ ಲೋನ್ ಕೊಡ್ತೀವಿ. ಲೋನ್ ಲಿಮಿಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ 3ರಿಂದ 5. ಬಟ್ ನಿಮ್ಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೊಡೋದು 3 ಲಕ್ಷ ತನಕ. ಈಗ 5 ಲಕ್ಷ ತನಕ ತಗೊಂಡ್ರೆ 5 ಲಕ್ಷ ಲೋನ್ ತಗೊಂಡು ಕೊಡಲ್ಲ ಇಂಟ್ರೆಸ್ಟ್ ಸಬ್ಸಿಡಿ ನಿಮ್ಗೆ. ಓಕೆ, 3 ಲಕ್ಷ ತನಕ ಮಾತ್ರ. ಇನ್ ಮಿಕ್ಕಿದ 2 ಲಕ್ಷ ಇದೆಯಲ್ಲ, ಅದಕ್ಕೆ ನಿಮ್ಗೆ 9% ರೇಟ್ ಆಫ್ ಇಂಟ್ರೆಸ್ಟ್ ಹಾಕೋದು. ಅರ್ಥ ಆಗ್ತಿದೆಯಲ್ಲ? ಇದು ಗೊತ್ತಿರಬೇಕು. ಮತ್ತೆ 2 ಲಕ್ಷ ತನಕ ನಿಮ್ಗೆ ಕೊಲ್ಯಾಟರಲ್ ಫ್ರೀ ಲೋನ್ ಲಿಮಿಟ್ ಇರುತ್ತೆ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಸ್ನೇಹಿತರೆ, ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮಳೆಯ ದಿನ ಎಂದು ಕರೆಯಲು ಅಗತ್ಯ ಇರುವ ಕನಿಷ್ಠ ಮಳೆಯ ಪ್ರಮಾಣ ಎಷ್ಟು? ಒಂದಿನ ಮಳೆ ಅಂದ ತಕ್ಷಣ ತುಂಬಾ ಜೋರಾಗಿ ಬರಬೇಕು ಅಂತಲ್ಲ, ಲೈಟ್ ರೈನ್ ಆಗಿದ್ರು ಸರಿ. ಅಂದ್ರೆ ಇಷ್ಟು MM ಮಳೆ ಬಿದ್ರೆ ಅದನ್ನ ನಾವು ರೈನ್ ಡೇ ಅಂತ ಕರಿತೀವಿ, ರೈನಿ ಡೇ ಅಂತ ಕರಿತೀವಿ, ಮಳೆಯ ದಿನ ಅಂತ ಕರಿತೀವಿ. ಇಲ್ಲಿ ನಿಮಗೆ ಇನ್ನೂ ಎಕ್ಸಾಂಪಲ್ ಕರಿತೇನೆ. ಲೈಟ್ ರೈನ್ ಡೇ, ಲೈಟ್ ರೈನ್, ಹೆವಿ ರೈನ್. ಓಕೆ, ಈ ತರ ಎಲ್ಲ ಫ್ಲಡ್, ಹಿಂಗೆಲ್ಲ ಎಷ್ಟು ಪರ್ಸೆಂಟ್, ಎಷ್ಟು MM ಆಫ್ ಮಳೆ ಬಿದ್ರೆ ಹಂಗೆ ಕರಿತೀವಿ ಅನ್ನೋದು IMD ಪ್ರಕಾರ ಗೊತ್ತಿರಬೇಕು ನಿಮಗೆ. IMD ಪ್ರಕಾರ ಗೊತ್ತಿರಬೇಕು. ಸೊ ಇಲ್ಲಿ ಕನಿಷ್ಠ ಮಳೆ, ಓಕೆ, ಮಿನಿಮಮ್ ರೈನ್ ಫಾಲ್ ಬಿದ್ದಾಗ ಅವತ್ತೊಂದು ದಿನ ನಾವು ಮಳೆಯ ದಿನ ಅಂತ ಕರೆಯೋದೆಷ್ಟು? 2.5 ಮಿಲಿಮೀಟರ್. ಆಪ್ಷನ್ 2. ಓಕೆ, ಸೊ ಇಲ್ಲಿ ನಾನು ಲಿಸ್ಟ್ ಕೊಟ್ಬಿಡ್ತೇನೆ ನೋಡಿ. ನಾನ್ ರೈನಿ ಡೇ ಅಂದ್ರೆ 0 ಇದ್ರೆ ನಾನ್ ರೈನಿ ಡೇ. ವೆರಿ ಲೈಟ್ ಅಂತಂದ್ರೆ 0.1 to 0.25, 0.1 to 2.4 ಇದ್ರೆ ವೆರಿ ಲೈಟ್ ಡೇ ಅಂತ. ರೈನಿ ಡೇ ಅಂದ್ರೆ ಲೈಟ್ ರೈನ್ ಬಿದ್ದಿರುತ್ತೆ ನೋಡಿ, 2.5 to 7.5, 2.5 to 7.5 ಬಿದ್ರೆ ಅದನ್ನ ಲೈಟ್ ರೈನ್ ಅಂತೀವಿ. ಮಾಡರೇಟ್ 7.6 ಇಂದ 35.5. ಓಕೆ, ಇದು ಹೆವಿ ರೈನ್ ಅಂತ ಕರೆಯೋದಾದ್ರೆ 35.6 ಇಂದ 64.6.
ರಾದರ್ ಹೆವಿ ರೈನ್ ಅಂತೀವಿ. ಇನ್ನು ಇದು ಕ್ಯಾಟಗರಿ 1 ನಲ್ಲಿ ಬರುತ್ತೆ. ಇದು IMD ಪ್ರಕಾರ, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಡಿಪಾರ್ಟ್ಮೆಂಟ್ ಪ್ರಕಾರ. ಕ್ಯಾಟಗರಿ ಇದಕ್ಕೆ ಬಂದ್ರೆ ಸರ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ. ಕ್ಯಾಟಗರಿ 2 ಬಂದ್ರೆ ಅಲ್ಲಿ ನಿಮಗೆ ಹೆವಿ ರೈನ್ ಅಂದ್ರೇನು, ವೆರಿ ಹೆವಿ ರೈನ್ ಅಂದ್ರೇನು ಇಲ್ಲಿ ಕೊಟ್ಟಿದ್ದೀನಿ. ಐಸ್ ಪರ್ IMD ಏನ್ ಸರ್, ಇಂಡಿಯಾ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ. ಸೊ ಇದನ್ನ ಮಳೆಯ ಬಗ್ಗೆ ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ. ಯುನೈಟೆಡ್ ನೇಷನ್ ಫುಡ್ FAO ಪ್ರಕಾರ, ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ, ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಆಚರಿಸಿದ್ವಿ. ಮಿಲ್ಲೆಟ್ಸ್ ಬಗ್ಗೆ ಓದಿ ಸರ್. ಮಿಲ್ಲೆಟ್ಸ್ ವೆರಿ ಇಂಪಾರ್ಟೆಂಟ್, ನಮಗೆ ತುಂಬಾ ಸ್ಕೀಮ್ ಇದೆ. ಮಿಲ್ಲೆಟ್ಸ್ ಬಜೆಟ್ ಬಲ್ಲಿ ಇವೆಲ್ಲ ಕರೆಂಟ್ ಅಫೇರ್ ಅಲ್ಲಿ ಇದೆ. 2023 ನೋಡಿ. ಈ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಮಿಲ್ಲೆಟ್ ಇಯರ್, ಇಂಟರ್ನ್ಯಾಷನಲ್ ಇಯರ್ ಆಗಿ 2023 ಸೆಲೆಬ್ರೇಟ್ ಮಾಡೋ ಕಾರಣ ಭಾರತ ರೆಫರ್ ಮಾಡಿತ್ತು. ಅದೇ ತರ 2025 ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್. ಅಂದ್ರೆ 2026 ತುಂಬಾ ಇಂಪಾರ್ಟೆಂಟ್. ಯಾವ್ದು ಹೇಳ್ತೀರಾ? 2025 UN ವರ್ಷ ಯಾವುದು ಅಂತ, ಇಯರ್ ಯಾವುದು, ಇಂಟರ್ನ್ಯಾಷನಲ್ ಇಯರ್ ಯಾವುದು ಅಂತ ಹೇಳ್ತೀರಾ? ವೆರಿ ಇಂಪಾರ್ಟೆಂಟ್. ಇದು ಕೂಡ ಕೃಷಿಲೂ ಇದೆ, ಅಗ್ರಿಕಲ್ಚರಲ್ ಇದೆ. ಯಾವುದು? ಕೋಆಪರೇಟಿವ್. ಓಕೆ. 2026 ಇವಾಗ ಯಾವ್ದು ಹೇಳಿ? ವುಮನ್ ಫಾರ್ಮರ್. ಗೊತ್ತಿರಬೇಕು ಸರ್. ಯಾರು ಸರ್? ವುಮನ್ ಫಾರ್ಮರ್ ಆಫ್ ದ ಇಯರ್, ಇಂಟರ್ನ್ಯಾಷನಲ್ ಇಯರ್. ಲಾಸ್ಟ್ ವರ್ಷ 25 ಇಂಟರ್ನ್ಯಾಷನಲ್ ಆಫ್ ಕೋಆಪರೇಟಿವ್. ಇವೆರಡು ವೆರಿ ಇಂಪಾರ್ಟೆಂಟ್. ಏನ್ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವ ಮಣ್ಣು ಸ್ವಯಂ ಉಳುಮೆ ಮಾಡುವ ಗುಣವನ್ನು ಹೊಂದಿದೆ? ನೋಡಿ, ಸಿಂಪಲ್ ಕ್ವಶನ್. ನೋಡಿದ ತಕ್ಷಣ ಹೇಳ್ಬೋದು ಸ್ವಯಂ ಉಳುಮೆ ಅಂದ್ರೆ ಅದೇ ಉಳುಮೆ ಮಾಡೋದಂದ್ರೆ ಕಾಣುತ್ತೆ. ಉಳುಮೆ ಅಂದ್ರೇನು? ಮಣ್ಣನ್ನ ನಾವು ಸಡಿಲ ಮಾಡ್ತಕ್ಕಂಥದ್ದು. ಇದು ನೋಡಿದ ತಕ್ಷಣ ಹೇಳ್ಬೋದು ಇಟ್ ಈಸ್ ಎ ಕಪ್ಪು ಮಣ್ಣು ಅಂತ, ಬ್ಲ್ಯಾಕ್ ಸಾಯಿಲ್. ಸಿಂಪಲ್ ಕ್ವಶನ್ ಆಗಿತ್ತು. ನೆಕ್ಸ್ಟ್, PSS PDPS ಗಳು ಯಾವ ಯೋಜನೆ ಅಂಶಗಳಾಗ ಈ ಸ್ಕೀಮ್ಸ್ ಬಗ್ಗೆ ಹೇಳ್ತೀರಾ? ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಪಬ್ಲಿಕ್ ಏನೋ MSP ಎಲ್ಲ ಕೊಡ್ತೀವಲ್ಲ ನಾವು, ಯಾವ ಭಾಗ ಇದು? PM ಆಶಾ. ವಾಟ್ ಇಸ್ PM ಆಶಾ? ಅನ್ನದಾತ ಆಯಾ ಸಂರಕ್ಷಣಾ ಅಭಿಯಾನ ಅಂತ. ಅನ್ನದಾತರು ಯಾರಿದ್ದಾರಲ್ಲ ಅವರನ್ನ ಸಂರಕ್ಷಣೆ ಮಾಡುವಂತಹ ಪ್ರಧಾನ ಮಂತ್ರಿಯ ಸ್ಕೀಮ್ ಇದು. ಇಟ್ ಈಸ್ ಎ ಮಿನಿಮಮ್ ಸಪೋರ್ಟ್ ಪ್ರೈಸ್, ನಾವೇನ್ ಕರಿತೀವಿ MSP ಅಂತ. ಅದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಅಂಬ್ರೆಲಾ ಸ್ಕೀಮ್. ಇದ್ರ ಅಡಿಯಲ್ಲಿ ನಾವು PPS ಅಂದ್ರೆ ಪ್ರೈಸ್ ಸಪೋರ್ಟ್ ಸಿಸ್ಟಮ್. ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಅಂದ್ರೇನು? ಪ್ರೈಸ್ ನ ಸಪೋರ್ಟ್ ಮಾಡೋದು. ಯಾವಾಗ ಅವ್ರಿಗೆ ಬೆಳೆಗೆ ದುಡ್ಡು ಸಿಗಲ್ಲ, ಬೆಲೆ ಸಿಗಲ್ಲ, ಹಾಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಇನ್ನೊಂದು PDPS ಅಂದ್ರೇನು? ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್. ನೋಡಿ, ಎರಡು ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆರಡಕ್ಕೂ ಮೇನ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಅಂದ್ರೆ ಯಾವಾಗ ಬೆಳೆ ಸಿಗಲ್ಲ ಅವಾಗ ಏನ್ ಮಾಡ್ತಾರೆ ಸರ್ಕಾರ, ಅದನ್ನ ಒಂದು MSP ರೇಟ್ ಅಂತ ಕೊಡುತ್ತೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಆ ರೇಟ್ಗೆ ಅಂದ್ರೆ ಅವ್ರಿಗೆ ನಷ್ಟ ಆಗ್ಬಾರ್ದು, ಅದಕ್ಕಿಂತ ಅವ್ರಿಗೇನು ಖರ್ಚುಗೆಲ್ಲ ಆಗಿರುತ್ತೆ, ಉಳಿಮೆ ಖರ್ಚು ಅವ್ರದ್ದು ಇದು, ಅದಕ್ಕೆ ನೋಡ್ಕೊಂಡು ಒಂದು ರೇಟ್ ನ ಫಿಕ್ಸ್ ಮಾಡಿರುತ್ತೆ. ಅದನ್ನ ಮುಖಾಂತರ ಸರ್ಕಾರ ತಗೊಳುತ್ತೆ ಆ ಒಂದು ಧಾನ್ಯಗಳನ್ನ. ಯಾವ್ದ್ರ ಮುಖಾಂತರ ನಫೆಡ್ ಆಗಿರ್ಬೋದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, ಇದ್ರ ಮುಖಾಂತರ ತಗೊಳುತ್ತೆ. ಇನ್ನೊಂದು ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ. ಇದೇನ್ ಮಾಡುತ್ತೆ ಅಂದ್ರೆ ತಗೊಳ್ಳಲ್ಲ ಇದ್ರಲ್ಲಿ ನೀವು ಮಾರ್ಬಿಟ್ಟಿದ್ದೀರಾ, ಕಮ್ಮಿ ಮಾರ್ಬಿಟ್ಟಿರ್ತೀರಾ. ಆಗ MSP ರೇಟ್ ಏನಿದೆ, ನೀವು ಆಕ್ಚುಯಲ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ, MSP ಯಾವಾಗ ಏನು ಕೊಡ್ತಾರೆ, ನಿಮ್ಗೆ ಮಾರ್ಕೆಟ್ ರೇಟ್ ಸಿಗ್ತಿಲ್ಲ ಅಂತ, ಆಗ ಮಾರ್ಕೆಟ್ ರೇಟ್ ಜಾಸ್ತಿ ಇರುತ್ತೆ. ಆಗ ನೀವೀಗ MSP 100 ರೂಪಾಯಿ ಅಂತಿದೆ, ನೀವು 89 ಅಥವಾ 80 ರೂಪಾಯಿ ಮಾರಿದ್ರೆ ಇನ್ನು 20 ರೂಪಾಯಿ ನಿಮಗೆ ವಾಪಸ್ಸು ಆ ಒಂದು ಲಾಸ್ ದುಡ್ಡನ್ನ ಗೌರ್ಮೆಂಟ್ ಕೊಡುತ್ತೆ. ಮತ್ತೆ ಅರ್ಥ ಇಲ್ಲ. ಇದನ್ನ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ ಕರಿತೀವಿ. ಇದೆರಡು ಕೂಡ ಅನ್ನದಾತ ಆಯಾ ಸಂರಕ್ಷಣಾ ಅಭಿಯಾನ ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ಅನ್ನದಾತ ಅಂದ್ರೆ ಅನ್ನನ ಕೊಡ್ತಕ್ಕಂಥ ಯಾರು ಫಾರ್ಮರ್, ಅವರ ಅನ್ನದಾತರು, ಅವರಿಗೆ ಸಂರಕ್ಷಣೆ ಮಾಡುವ ಅಭಿಯಾನ ಅಂತ ಅರ್ಥ. ಓಕೆ. ನೆಕ್ಸ್ಟ್ ಬರ್ತೇನೆ. ಹೆಚ್ಚು ಇಳಿಜಾರು ಇರುವ ಪ್ರದೇಶಗಳಲ್ಲಿ, ಇಳಿಜಾರು ರೇಖೆಗಳಲ್ಲಿ ಕೃಷಿ ಮಾಡಿದಾಗ ಅದನ್ನು ಹೀಗೆ ಕರೆಯುತ್ತಾರೆ. ಈ ಎರಡು ತಗೊಂಡಿದ್ದೀನಿ. ಒಂದು ಟೆರೆಸ್ ಫಾರ್ಮಿಂಗ್ ಇಂಪಾರ್ಟೆಂಟ್, ಕೌಂಟರ್ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಇದು ಯಾವುದು ಉದಾಹರಣೆ? ಟೆರೆಸ್ ಫಾರ್ಮಿಂಗ್, ಕೌಂಟ್ರ, ಇಳಿಜಾರು ಸ್ಲೋಪಿನ, ಗುಡ್ಡಗಾಡು ಕೃಷಿನ, ಯಾವುದು ಅಲ್ವಾ? ರೈಟ್ ಆನ್ಸರ್ ಬಾಹ್ಯ ರೇಖೆ ಅಥವಾ ಕೌಂಟರ್ ಫಾರ್ಮಿಂಗ್ ಅಂತ ಕರಿತೀವಿ. ಇದು ಕೌಂಟರ್ ಫಾರ್ಮಿಂಗ್. ಓಕೆ. ಇಳಿಜಾರು ರೇಖೆಗಳಲ್ಲಿ, ಇಳಿಜಾರು ರೇಖೆ ಅಂದ್ರೆ ನಿಮ್ಗೆ ಪ್ಯಾರಲ್ ಆಗಿ ಹಿಂಗೆ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದಕ್ಕೂ ತುಂಬಾ ಡಿಫ್ರೆನ್ಸ್. ಇದಕ್ಕೇನು ಅಂತಂದ್ರೆ ಇದು ಪ್ಯಾರಲ್, ನಾನು ಇಲ್ಲೂ ತೋರಿಸ್ತೀನಿ ಬೇಕಾರೆ. ಕೌಂಟರ್ ಬಡ್ಸ್ ಗಳನ್ನ ಮಾಡಿರ್ತಾರೆ ಹಿಂಗೆ ಪ್ಯಾರಲ್ ಆಗಿ. ಅಂದ್ರೆ ಇಲ್ಲಿ ಬರುತ್ತಲ್ಲ, ಇಲ್ಲಿ ನೀರು ಹಿಂಗ್ ಮುಂದಕ್ಕೆ ಹೋಗಲ್ಲ, ಹಿಂಗ್ ಹೋಗುತ್ತೆ. ಓಕೆ. ಅವಾಗ ಸವೆತ ಕಮ್ಮಿ ಆಗುತ್ತೆ, ನೀರು ಅಲ್ಲೇ ಹಿಂಗುತ್ತೆ. ಆಗ ಪುನಃ ಇಲ್ಲಿಂದ ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ, ಹಿಂಗ್ ಹೋಗ್ತದೆ. ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಮಣ್ಣು ತೊಯ್ಕೊಂಡು ಹೋಗೋದು ತಪ್ಪುತ್ತೆ. ಓಕೆ. ಕಂಪ್ಲೀಟ್ ವಾಶ್ ಆಗಲ್ಲ ಮಣ್ಣು. ಎಸ್ಪೆಷಲಿ ಟೆರೆಸ್ ಫಾರ್ಮಿಂಗ್ ಗಿಂತ ಕೌಂಟರ್ ಫಾರ್ಮಿಂಗ್ ಇಸ್ ವೆರಿ ಗುಡ್.
ಟೆರೆಸ್ ಫಾರ್ಮಿಂಗ್ ಇಸ್ ಆಲ್ಸೋ ವೆರಿ ಗುಡ್. ಇಲ್ಲೂ ಕೂಡ ನಿಮ್ಗೆ ಸ್ಲೋಪ್ ತರ ಇರುತ್ತೆ, ಪ್ಯಾರಲ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಗ್ಯಾಪ್ ಇರೋದ್ರಿಂದ, ಈ ತರ ಗ್ಯಾಪ್ ಇರೋದ್ರಿಂದ ಬೇಗ ಮಣ್ಣು ಹೋಗಲ್ಲ, ಮತ್ತೆ ಬೆಳೆ ಇರೋದ್ರಿಂದ ಮಣ್ಣು ಇರ್ಕೊಳ್ಳೋದು. ಬಟ್ ಇದಕ್ಕಿಂತ ಎಫೆಕ್ಟಿವ್ ಆಗಿರೋದು ನಮಗೆ ಕೌಂಟರ್ ಫಾರ್ಮಿಂಗ್. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರಲಿ, ಇಲ್ಲೂ ಕೊಟ್ಟಿದ್ದೀನಿ ನೋಡಿ. ಬಾಹ್ಯ ರೇಖೆ ಉಳುಮೆ ಟೆರೆಸ್ ಅಂದ್ರೆ ಇದು ನೀರು ಹರಿಯುವುದು ನಿಧಾನಗೊಳಿಸುತ್ತದೆ ಮತ್ತು ಸವೆತ ಕಡಿಮೆ ಮಾಡಲು ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಮೆಟ್ಟಿಲುಗಳು ನೀರನ್ನು ಹಿಡಿದುಕೊಳ್ಳುವ, ಹರಿಯುವಿಕೆಯನ್ನು ತಡೆಯುವ ಮತ್ತು ತೇವಾಂಶವನ್ನು ಉಳಿಸಿಕೊಳ್ಳುವ ಸಮತಟ್ಟಾದ ಚಲನಾ ಪ್ರದೇಶವನ್ನು ಸೃಷ್ಟಿಸುತ್ತವೆ. ಅದನ್ನ ಟೆರೆಸ್ ಫಾರ್ಮಿಂಗ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಇದ್ರ ಬಗ್ಗೆ ಇನ್ನು ಮುಂದೆ ಕ್ವಶನ್ಸ್ ತರ್ತೀನಿ ಸ್ನೇಹಿತರೆ. ಇದು ಇಟ್ ಈಸ್ ಅ ಪಾರ್ಟ್ ಆಫ್ ಅಗ್ರಿಕಲ್ಚರಲ್ ಟೈಪ್ ಆಫ್ ಏನೋ ನಿಮಗೆ ಉಳುಮೆಗಳ ಬಗ್ಗೆ ಕೇಳ್ತಾನೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಡ್ತೀನಿ ನಾನು. ಭಾರತ ಸರ್ಕಾರ ಈಗ MSP ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ವಿ ಅಲ್ವಾ ಸರ್? ಎಷ್ಟು ಬೆಳೆಗಳಿಗೆ MSP ಕೊಡ್ತಾರೆ? ಒಂದು ಗೊತ್ತಿರಬೇಕು ನಿಮಗೆ. ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಕರಿತೀವಿ, ನಿಮ್ಗೆ ಎಷ್ಟು ಕೊಡ್ತಾರೆ? ಇದ್ರ ಜೊತೆಗೆ ಒಂದು FRP ಇರಬೇಕು, ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಕರಿತೀವಿ. ಇದನ್ನ ಕಬ್ಬು ಕೊಡ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲ ನಾವು ಕರೆಂಟ್ ಅಫೇರ್ ವಿಡಿಯೋ ಸೀರೀಸ್ ಮತ್ತೆ ಸ್ಕೀಮ್ ಸೀರೀಸ್ ಏನಿದೆ ಅದರಲ್ಲಿದೆ. ಟೋಟಲ್ 22 ಪ್ಲಸ್ 1 ಅಂತೀವಿ. ಇದಕ್ಕೂ 22 ಯಾವುದು ಸರ್? MSP. 1 ಯಾವುದು ಸರ್? FRP. ಓಕೆ, ಯಾವ್ದು 72 ಯಾರು ಕೊಡ್ತಾರೆ ಅದನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಯಾರು? ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್, CACP ಅಂತ ಕರಿತೀವಿ. ಇವ್ರು ರೆಕಮೆಂಡ್ ಮಾಡ್ತಾರೆ. ಓಕೆ, ಇವ್ರು ರೆಕಮೆಂಡ್ ಮಾಡ್ತಾರೆ. ನಮ್ಮ ಒಂದು ಆರ್ಥಿಕ ಇಲಾಖೆ ಏನಿದೆ, ಎಕನಾಮಿಕ್ ಅಫೇರ್ ಡಿಪಾರ್ಟ್ಮೆಂಟ್ ಏನಿದೆ, ಅವರು ಇದನ್ನ ಘೋಷಣೆ ಮಾಡ್ತಕ್ಕಂಥದ್ದು, ಅಪ್ರೂವ್ ಮಾಡ್ತಕ್ಕಂಥದ್ದು. ಬಟ್ ರೆಕಮೆಂಡ್ ಮಾಡ್ತಕ್ಕಂಥದ್ದು CACP. ಓಕೆ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್. ಫೇರ್ ಅಂಡ್ ರೆಮಿಡಿಯಲ್ ಪ್ರೈಸ್ ಶುಗರ್ ಕೇನ್ ಕೊಡ್ತಕ್ಕಂಥದ್ದು, ಇದು ಸಪರೇಟ್. ಸೊ MSP ಕೊಡೋದು 22. ಯಾವ್ದು? 7 ಸೆರೆಲ್ಸ್, 7 ಪಲ್ಸಸ್, 7 ಆಯಿಲ್ ಸೀಡ್ಸ್ ಇದೆ. ಅದರಲ್ಲಿ 3 ಕಮರ್ಷಿಯಲ್ ಕ್ರಾಪ್ ಕೂಡ ಇದೆ. ಕಾಪ್ರಾ, ಕಾಟನ್, ರಾಜೋಟ್ ಆಗಿರ್ಬೋದು. ಇಲ್ಲಿ ಕೊಟ್ಟಿದ್ದೀನಿ ಡೀಟೇಲ್ಸ್, ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್, ಇಲ್ಲೂ ಕೊಟ್ಟಿದ್ದೀನಿ ಅಡಿಷನಲ್ ಡೀಟೇಲ್ಸ್. ನಾನು ಈಗ ಏನು ಹೇಳಿದೆ ಅದನ್ನೆಲ್ಲ ಇಲ್ಲೂ ಕೂಡ ಹೇಳಿದ್ದೀನಿ, ನೋಡ್ಕೋಬಹುದು. ಸೊ ಒಂದು ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಆರ್ಗ್ಯಾನಿಕ್ ನೋಡಿ, ನಿಮ್ಗೆ ಗೊತ್ತಿರಬೇಕು, ತುಂಬಾ 4-5 ವರ್ಷದಿಂದನೇ ಸಿಕ್ಕಿಂ ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಅಸ್ಸಾಂ, ಸಿಕ್ಕಿಂ ಅನ್ನೋ ಸಿಕ್ಕಿಂನ ಕಂಪ್ಲೀಟ್ ಆರ್ಗ್ಯಾನಿಕ್ ಸ್ಟೇಟ್ ಅಂತಾನೆ ಘೋಷಣೆ ಮಾಡಿದ್ರು. ಅದು ಬೇರೆ. ಹೈಯೆಸ್ಟ್ ಏರಿಯಾ ಬಗ್ಗೆ ಕೇಳ್ತಾ ಇರೋದಿಲ್ಲ ನಾನು. ಹೈಯೆಸ್ಟ್ ಏರಿಯಾ ದೊಡ್ಡದು ಯಾವುದು ಸರ್ ಇರೋದು ಇಲ್ಲಿ ಪ್ರದೇಶ? ಇಲ್ಲಿ ನೋಡೋದಾದ್ರೆ ಇರೋದ್ರಲ್ಲಿ ಅಂದ್ರೆ ಜಾಸ್ತಿ ಉಳುಮೆ ಮಾಡಕ್ಕೆ ಮಧ್ಯಪ್ರದೇಶ ಇಸ್ ದ ರೈಟ್ ಆನ್ಸರ್. ಓಕೆ, ಮಧ್ಯಪ್ರದೇಶ ಇಸ್ ಹ್ಯಾವಿಂಗ್ ಆರ್ಗ್ಯಾನಿಕ್ಲಿ ಸರ್ಟಿಫೈಡ್ ಟೋಟಲ್ ಏರಿಯಾ ಒಂದು ಹೆಕ್ಟೇರ್ಸ್ಗಳು ನಾವು ನೋಡಬಹುದು. ಇಲ್ಲಿ 2.27 ಮಿಲಿಯನ್ ಕಲ್ಟಿವೇಬಲ್ ಏರಿಯಾ ಇದೆ. ನೋಡಿ, ಫಸ್ಟ್ ಮಧ್ಯಪ್ರದೇಶ ಬರುತ್ತೆ, ಸೆಕೆಂಡ್ ನಿಮ್ಗೆ ರಾಜಸ್ಥಾನ್ ಬರುತ್ತೆ, 3 ಮಹಾರಾಷ್ಟ್ರ, 4 ಗುಜರಾತ್, 5 ಕರ್ನಾಟಕ, ಈ ತರ ಬರುತ್ತೆ. 2016 ನೋಡಿ, 5 ವರ್ಷ ಅಲ್ಲ, ಆಲ್ಮೋಸ್ಟ್ 10 ವರ್ಷ ಆಯ್ತು. ಎಂಟೈರ್ ಲ್ಯಾಂಡ್ ಇಸ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಲ್ಯಾಂಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಒಂದು ಸಿಕ್ಕಿಂ ರಾಜ್ಯಕ್ಕೆ ಮಾತ್ರ. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಇದು ಕೂಡ. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಎಲ್ಲ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಪ್ರೀವಿಯಸ್ ಎಲ್ಲ. ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ ಅಂದ್ರೆ ಹೇಳಿ. ಮತ್ತೆ ತುಂಬಾ ಜನ ಇದು ಏನೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡಿ ಸರ್, MCQs ಅಂತ ಮಾಡೋಣ ಅಂದ್ರೆ ಬೇಕಾದ್ರೆ ನೆಕ್ಸ್ಟ್ ಏನೋ ಪಾರ್ಟ್ಸ್ ಇದೆಯಲ್ಲ, ಅದನ್ನ ಬೇಕಾದ್ರೆ ಪ್ರೀವಿಯಸ್ ಇಯರ್ MCQs ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ.